ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಕ್ಲಾಸಲ್ಲಿ ನಾವು ಕಟ್ ವರ್ಕ್ ಹೇಗೆ ಸ್ಟಿಚ್ ಮಾಡೋದಂತ ನೋಡೋಣ. ಅದಕ್ಕೆ ನಾನು ಇಲ್ಲಿ ಸ್ಕ್ವೇರ್ ಶೇಪು ಥರ ಇಲ್ಲಿ ಒಂದು ಬಾಕ್ಸ್ ಥರ ನಾನು ಡ್ರಾ ಮಾಡ್ತಾ ಇದ್ದೀನಿ. ಇದು ನೀವು ನಿಮ್ಮಿಷ್ಟ ಶೇಪ್ಸು, ಟ್ರಯಾಂಗಿಲು, ರೆಕ್ಟ್ಯಾಂಗಿಲು, ಸರ್ಕಿಲು ಯಾವುದು ಬೇಕೋ ಅದನ್ನೇ ಡ್ರಾ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದು ತುಂಬ ಇಂಪಾರ್ಟೆಂಟು. ಇದು ಚೆನ್ನಾಗಿ ಮಾಡಿದ್ರೆ ನಿಮಗೆ ನೀಟಾಗಿರುತ್ತೆ. ಅದನ್ನೇ ಪ್ರಾಕ್ಟೀಸ್ ಮಾಡೋಕ್ಕೆ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈ ಥರ ನಾನು ಡ್ರಾ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವುದು ಶೇಪ್ ಇಷ್ಟನೋ ಅದನ್ನು ಡ್ರಾ ಮಾಡ್ಕೋಬೋದು. ಇದಕ್ಕೆ ಬೇಸಿಕ್ ಚೈನ್ ಸ್ಟಿಚ್ ಹಾಕಬೇಕು. ಇಲ್ಲಿ ನೋಡಿ, ಜರಿ ಥ್ರೆಡ್ ತಗೊಂಡು ಬ್ಯಾಕ್ಗೆ ಇದು ಜರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು ಎರಡೂ ಯೂಸ್ ಮಾಡ್ಬೋದು. ಕಟ್ ವರ್ಕು ಫಸ್ಟ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಜರಿ ಥ್ರೆಡ್ಡಿಂದಾನೇ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಸಿಲ್ಕ್ ಥ್ರೆಡ್ಗೆ ಹೋಗ್ಬೋದು. ಯಾಕಂದರೆ ನಾವು ಇಲ್ಲಿ ರಿಮೈನಿಂಗ್ ಕ್ಲಾತ್ನೇ ಬರ್ನ್ ಮಾಡ್ತೀನಿ. ಆ ಟೈಮಲ್ಲಿ ನೀವು ಸಿಲ್ಕ್ ಥ್ರೆಡ್ ಆದರೆ ಅದೂ ಬರ್ನ್ ಆಗುತ್ತೆ, ಶೇಪ್ ಅನ್ನೋದು ನಿಮಗೆ ನೀಟಾಗೇ ಇರಲ್ಲ. ಅದಕ್ಕೆ ನೀವು ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ ಕಟ್ ವರ್ಕು, ನೆಕ್ಸ್ಟ್ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ಬೋದು. ಇದೇ ಥರ ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಚೈನ್ ಸ್ಟಿಚ್ ಓಡ ಕಟ್ ವರ್ಕು, ಇನ್ನೊಂದು ಚೈನ್ ಸ್ಟಿಚ್ ವಿತ್ ಜಿಗ್ಜಾಗ್ ಸ್ಟಿಚ್ಚು. ಇವಾಗ ನಾನು ಚೈನ್ ಸ್ಟಿಚ್ ಆ್ಯಂಡ್ ಜಿಗ್ಜಾಗ್ ಸ್ಟಿಚ್ಚು ಎರಡೂ ನಿಮಗೆ ಹೇಳ್ಕೊಡ್ತೀನಿ. ನಾವು ಬೇಸಿಕ್ ಚೈನ್ ಸ್ಟಿಚ್ಚು ಹೇಗೆ ಹಾಕೋದು ಅದನ್ನೇ ಸೇಮ್ ಅದೇ ಥರ ಹಾಕ್ಕೊಂಡು ಹೋಗಬೇಕು. ಈ ಕಾರ್ನರ್ಸ್ ಟರ್ನ್ ಮಾಡುವಾಗ ಆಪೋಸಿಟ್ ಲೈನಿಗೆ ಒಂದು ಸ್ಮಾಲ್ ಲಾಕ್ ಹಾಕ್ಕೊಂಡು ನಾವು ಮುಂದಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋದರೆ ಈ ಥರ ನಿಮಗೆ ಕಾರ್ನರ್ ಅನ್ನೋದು ನೀಟಾಗೆ ಫಿಲ್ ಬರುತ್ತೆ. ಯಾರಾದರೂ ನಮ್ಮ ಚಾನಲ್ನೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ, ನಮಗೆ ನಿಮ್ಮ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಿಮಗೆ ಯಾವ ಥರ ಸ್ಟಿಚಸ್ ಬೇಕು, ಯಾವ ಡಿಸೈನ್ ಬೇಕು ಅನ್ನೋದು ನೀವು ಕಾಮೆಂಟ್ ಮಾಡಿದ್ರೆ ಅದ್ರ ಮೇಲೆ ನಾನು ಸ್ಟಿಚಸ್ ಅನ್ನೋ ವಿಡಿಯೋ ಅನ್ನೋದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಅಡ್ವಾನ್ಸ್ ಲೆವೆಲಲ್ಲಿ ನಮಗೆ ಇರೋದು ಮಿರ್ರರ್ ವರ್ಕು, ಪ್ಯಾಚ್ ವರ್ಕು, ನೆಕ್ಸ್ಟ್ 5D ಪಿಕಾಕು, ಇನ್ನೊಂದಿದೆ ಜದೋಜಿ ವರ್ಕು ಎಲ್ಲ ಕಂಪ್ಲೀಟ್ ಆಗಿದೆ. ಕಾಯಿನ್ ವರ್ಕ್ ಇದೆ. ಇದು ಎಲ್ಲ ಸ್ಟಿಚ್ ಮಾಡಿದರೆ ಅಡ್ವಾನ್ಸ್ ಲೆವೆಲ್ ನಮಗೆ ಕಂಪ್ಲೀಟ್ ಆಗುತ್ತೆ. ನೆಟ್ ಕ್ಲಾತ್ ಅಟ್ಯಾಚ್ಮೆಂಟು ಇದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರಾದರೂ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ, ಅವ್ರಿಗೆ ಇಷ್ಟ ಆಗಿದ್ದರೆ ಜಾಯ್ನ್ ಆಗ್ಬೋದು. ವಾಟ್ಸಪ್ ಕೊಡೋ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದರಲ್ಲಿ ನಾವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಪಿನ್ ಟು ಪಿನ್ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೀವು ಮನೇಲಿ ಕೂತ್ಕೊಂಡೆ ಆರಿ ವರ್ಕ್ ಫುಲ್ಲು ಕಲ್ತ್ಕೋಬೋದು. ಆ ಥರ ನಾನು ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ವಿಡಿಯೋ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಬಾಕ್ಸಸ್ ಎಲ್ಲ ಫಿಲ್ ಆದಮೇಲೆ ಮಿಡ್ಡಲ್ಲಿ ಇರೋ ಬಾಕ್ಸಸ್ನು ಇದೇ ಥರ ನಾವು ಸ್ಟಿಚ್ ಮಾಡಬೇಕು. ಇಲ್ಲಿ ಸ್ವಲ್ಪ ಫಾಸ್ಟ್ ಮೋಡ್ ಇಡ್ತೀನಿ, ಯಾಕಂದರೆ ಬೇಸಿಕ್ ಚೈನ್ ಸ್ಟಿಚ್ಚೇ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದರಿಂದ ನಾನು ಇದನ್ನು ಸ್ವಲ್ಪ ಫಾಸ್ಟಿಗೆ ಇಡ್ತಾ ಇದ್ದೀನಿ. ಇವಾಗ ನೀವು ಇದರಲ್ಲಿ ಜಿಗ್ಜಾಗು ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಜಿಗ್ಜಾಗು ಬೇಸಿಕ್ ಜಿಗ್ಜಾಗ್ ಸ್ಟಿಚ್ ಹೇಗೆ ಮಾಡಿದ್ದೀವಿ ಅನ್ನೋದು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಈ ವಿಡಿಯೋ ಅಲ್ಲಿನೂ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಜಿಗ್ಜಾಗು ಈ ಚೈನ್ ಸ್ಟಿಚ್ ಇದೆಯಲ್ಲ, ಅದರಲ್ಲಿ ಮೇಲಕ್ಕೆ ಒಂದು ಚೈನು, ಕೆಳಗಡೆ ಒಂದು ಚೈನು, ಮೇಲಕ್ಕೆ ಒಂದು ಚೈನು, ಕೆಳಗಡೆಗೆ ಒಂದು ಚೈನು, ಇದೇ ಥರ ಸ್ಟಿಚ್ ಮಾಡ್ಕೋಬೇಕು. ಇದನ್ನೇ ಜಿಗ್ಜಾಗ್ ಅಂತೀವಿ ನೋಡಿ. ಈ ಥರ ಇಲ್ಲಿ ಲಾಕ್ ಹಾಕಂಗಿಲ್ಲ. ಮೇಲಕ್ಕೆ ಒಂದು ಚೈನು ಮತ್ತು ಕೆಳಗಡೆ ಒಂದು ಚೈನು, ಮತ್ತು ಈ ಕಡೆ ಮೇಲಕ್ಕೆ ಒಂದು ಚೈನು ಮತ್ತು ಕೆಳಗಡೆ ಒಂದು ಚೈನು, ಇದೇ ಥರ ನಾವು ಸ್ಟಿಚ್ ಮಾಡ್ಕೊಂಬರಬೇಕು. ನೋಡಿದ್ದೀರಾ? ಈ ಥರ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಇದರಲ್ಲಿ ಇನ್ನೂ ಡೌಟ್ ಇದೆ ಅಂದರೆ ಕಾಮೆಂಟ್ ಮಾಡಿ. ಈ ಥರ ಫುಲ್ ನೀವು ಸ್ಟಿಚ್ ಮಾಡ್ಕೊಂಬರಬೇಕು. ಜಿಗ್ಜಾಗ್ನೇ ಈ ಥರ ಫುಲ್ ಕಂಪ್ಲೀಟಾಗಿ ಸ್ಟಿಚ್ ಮಾಡಿಬಿಡಬೇಕು. ಇವಾಗ ನಾವು ಎಷ್ಟು ಲೈನ್ ಹಾಕಿದ್ದೀವೋ ಆ ಲೈನ್ ಫುಲ್ ನೀವು ಜಿಗ್ಜಾಗ್ ಹಾಕಬೇಕು. ಮಿಡ್ಡಲ್ಲಿನೂ ಹಾಕಬೇಕು, ಔಟ್ಲೈನು ಹಾಕಬೇಕು. ಈ ಥರ ಹಾಕಿ ಆಮೇಲೆ ನೀವು ಇದನ್ನೇ ಬರ್ನ್ ಮಾಡಬೇಕಾಗುತ್ತೆ. ಕಟ್ ವರ್ಕ್ಗೆ ಪ್ಯಾಚ್ ವರ್ಕು ಇದೆ, ಅದು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಮಗೆ ಸಿಲೆಬಸ್ ಪೆಂಡಿಂಗ್ ಇರೋದು ಕಾಯಿನ್ ವರ್ಕು, ಮಿರ್ರರ್ ವರ್ಕು, ಪ್ಯಾಚ್ ವರ್ಕು, ನೆಟ್ ವರ್ಕು, 5D ಪಿಕಾಕು, ಇದು ಮಾತ್ರ ನಿಮಗೆ ಬ್ಯಾಲೆನ್ಸ್ ಇದೆ. ಈ ಕ್ಲಾಸಸ್ ಎಲ್ಲನೂ ನಾನು ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟು ಕ್ಯಾನ್ವಾ ಆ್ಯಪಲ್ಲಿ ನೀವು ಡಿಸೈನ್ಸ್ ಹೇಗೆ ಡ್ರಾ ಮಾಡೋದು, ನಿಮಗೆ ನೆಕ್ಕು ಮೆಜರ್ಮೆಂಟು, ಶೋಲ್ಡರ್ ಮೆಜರ್ಮೆಂಟ್ಸು ಹೇಗೆ ತಗೊಳ್ಳೋದು ಅನ್ನೋದು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಥರ ಜಿಗ್ಜಾಗ್ ಅನ್ನೋದು ಸ್ಟಿಚ್ ಮಾಡಬೇಕು. ಈ ಥರ ಜಿಗ್ಜಾಗ್ ಸ್ಟಿಚ್ ಆದಮೇಲೆ ಇದನ್ನೇ ನಾವು ಹೇಗೆ ಬರ್ನ್ ಮಾಡ್ತೀವಿ ಅನ್ನೋದು ಈ ವಿಡಿಯೋ ಅಲ್ಲಿ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ.
ಇವಾಗ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಯಾಕಂದರೆ ಬಿಗಿನರ್ಸ್ಗೂ ಅರ್ಥ ಆಗಬೇಕು. ಈ ಆರಿ ವರ್ಕು ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಇದಕ್ಕೇನು ಏಜ್ ಲಿಮಿಟ್ ಏನೂ ಬೇಕಾಗಿಲ್ಲ, ಏಜ್ ಲಿಮಿಟ್ ಏನೂ ಇಲ್ಲ, ಎಜುಕೇಷನ್ ಏನೂ ಬೇಕಾಗಿಲ್ಲ. ನಿಮಗೆ ವರ್ಕಿಂಗ್ ವುಮೆನ್ಸ್ ಆಗ್ಬೋದು, ಹೌಸ್ ವೈಫ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು. ನಿಮ್ಗೆ ಯಾವ ಟೈಮ್ ಇಷ್ಟನೋ ಆ ಟೈಮಲ್ಲಿ ನೀವು ಸ್ಟಿಚ್ಚನ್ನೇ ಪ್ರಾಕ್ಟೀಸ್ ಮಾಡಿ ನಮಗೆ ಫೋಟೋ ಆರ್ ವಿಡಿಯೋ ಕಳಿಸ್ಬೋದು. ಅದರಲ್ಲಿ ನಾನು ನಿಮಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಈ ಥರ ಫುಲ್ ಸ್ಟಿಚ್ ಅನ್ನೋದು ಮಾಡಬೇಕಾಗುತ್ತೆ. ಜಿಗ್ಜಾಗು ಈ ಎಡ್ಜಸ್ ಬಂದ ಮೇಲೆ ಈ ಎಡ್ಜಸ್ಸಲ್ಲಿ ಒಂದು ಸ್ಮಾಲ್ ಸ್ಟೆಪ್ ತಗೊಂಡು ಹೋಗಬೇಕು. ಇಲ್ಲಿ ನೋಡಿ, ನಾನು ಜಿಗ್ಜಾಗ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಮಗೆ ಬೇಸಿಕ್ ಚೈನ್ ಸ್ಟಿಚ್ಚು, ಜಿಗ್ಜಾಗ್ ಸ್ಟಿಚ್ಚು ಆಲ್ರೆಡಿ ಗೊತ್ತಿದೆ. ಎಲ್ಲ ಹಾಕ್ತಾಯಿದ್ರೆ ನಿಮಗೆ ವಿಡಿಯೋ ಲೆಂತ್ ಆಗುತ್ತೆ. ಈ ಥರ ನಾವು ಅಗರಬತ್ತಿನೇ ತಗೊಂಡು ಈ ಥರ ನೀವು ಬರ್ನ್ ಮಾಡಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಒಂದು ಕಾಟನ್ ಕ್ಲಾತ್ ಇಟ್ಕೋಬೇಕು ಕೆಳಗಡೆ, ಅದು ಬರ್ನ್ ಆಗಂಗೆ ಟಚ್ ಮಾಡ್ತಾ ಇರಬೇಕು. ಆವಾಗ ನಿಮಗೆ ಅದು ಬರ್ನ್ ಆಗೋದು ಎಕ್ಸ್ಟೆಂಡ್ ಆಗಲ್ಲ, ಎಲ್ಲಿಗಿರುತ್ತೋ ಅಲ್ಲಿಗೆ ಅದು ಕಟ್ ಆಗುತ್ತೆ. ಈ ಥರ ನೋಡಿದ್ದೀರಾ, ಈ ಥರ ಸ್ಲೋವಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಿಧಾನಕ್ಕೆ ನೋಡಿ. ಈ ಥರ ನೀವು ಬರ್ನ್ ಮಾಡೋದು ಮಕ್ಕಳಿರೋವಾಗ ಮಾಡಬೇಡಿ. ಮಕ್ಕಳು ನೋಡಿದ್ರೆ ಅವರು ನೆಕ್ಸ್ಟ್ ಬೇರೆ ಏನಾದರೂ ಟ್ರೈ ಮಾಡ್ತಾರೆ. ನೀವು ಪೂಜೆ ಮಾಡಿ ಇಟ್ಟಿದ್ರೆ ಅದನ್ನು ತೊಗೊಂಡೋಗಿ ಕರ್ಟನ್ಸ್ಗೆ ಇಡೋದು, ಆ ಥರ ಏನಾದರೂ ಟ್ರೈ ಮಾಡ್ತಾರೆ. ಈ ಕಟ್ ವರ್ಕ್ ಮಾಡೋದು ಈ ಥರ ಮಾಡೋದು ನೀವು ಮಕ್ಕಳು ಇಲ್ಲದ ಟೈಮಲ್ಲಿ ಮಾಡಬೇಕು, ಇಲ್ಲ ಅವ್ರನ್ನ ಮಲಗಿಸ್ಬಿಟ್ಟು ನೀವು ಮಾಡಬೇಕು. ಇದನ್ನೇ ಮಕ್ಕಳು ನೋಡಬಾರ್ದು. ನಾನು ಮುಂಚೆ ಒಂದು ಸಜೆಷನ್ ಆಗಿ ಹೇಳ್ತಾ ಇದ್ದೀನಿ, ಆದಮೇಲೆ ನಿಮ್ಮ ಇಷ್ಟ. ಈ ಥರ ನೀವು ಬರ್ನ್ ಮಾಡ್ಕೋಬೋದು. ಇವಾಗ ಅದನ್ನೇ ಕೈಗೆ ಹಾಕ್ಕೊಂಡ್ರೆ ಅವ್ರಿಗೆ ಗಾಯ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಈ ಥರ ಫುಲ್ ಬರ್ನ್ ಆದಮೇಲೆ ಇದಕ್ಕೆ ಗ್ಲೂ ಹಾಕಿ ಆಪೋಸಿಟ್ ಕಲರು ನಿಮಗೆ ಏನಿರುತ್ತೋ ಸ್ಯಾರಿ ಕಲರ್, ಬ್ಲೌಸ್ ಕಲರ್, ಆ ಥರ ಆಪೋಸಿಟ್ ಕಲರ್ ಕ್ಲಾತ್ ತೊಗೊಂಡು ಇದಕ್ಕೆ ನೀವು ಸ್ಟಿಕ್ ಮಾಡಬೇಕು. ಗ್ಲೂ ಅಪ್ಲೈ ಮಾಡಿ. ಇಲ್ಲಿ ಫ್ಯಾಬ್ರಿಕ್ ಗ್ಲೂನೇ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಆ ಫ್ಯಾಬ್ರಿಕ್ ಗ್ಲೂ ಅಪ್ಲೈ ಮಾಡಿದ ಮೇಲೆ ಒಂದು ಆಪೋಸಿಟ್ ಕಲರ್ ಕ್ಲಾತ್ ತೊಗೊಂಡು ಇದಕ್ಕೆ ಅದನ್ನೇ ಸ್ಟಿಕ್ ಮಾಡ್ತೀನಿ. ಆ ಥರ ನೀವು ನಿಮ್ಗೆ ಇಷ್ಟ ಆಗಿರೋ ಕ್ಲಾತ್ನೇ ಸ್ಟಿಕ್ ಮಾಡ್ಕೋಬೋದು, ಇಲ್ಲ ಅದನ್ನೇ ಸ್ಟಿಚ್ಚೂ ಮಾಡ್ಕೋಬೋದು. ಸ್ಟಿಚ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಇದು ಬಿಗಿನರ್ಸ್ಗೆ ಅರ್ಥ ಆಗಬೇಕು ಅಂತ ಫುಲ್ ಗ್ಲೂ ಅಪ್ಲೈ ಮಾಡಿ ಇದಕ್ಕೆ ಒಂದು ಕ್ಲಾತನ್ನೇ ಸ್ಟಿಕ್ ಮಾಡಬೇಕು. ಬೇಸಿಕ್ ಕಟ್ ವರ್ಕು ಕಂಪ್ಲೀಟ್ ಆಯಿತು. ಇದರಲ್ಲಿ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇಲ್ಲಿ ನಾವು ಕಟ್ ವರ್ಕ್ ಎಷ್ಟು ಮಾಡಿದ್ದೀವೋ ಅಷ್ಟು ಮೆಜರ್ಮೆಂಟಲ್ಲಿ ಸ್ಮಾಲ್ ಪೀಸ್ನೇ ಕಟ್ ಮಾಡಿಕೊಂಡು ಈ ಥರ ಸ್ಟಿಕ್ ಮಾಡಬೇಕು. ಕೆಳಗಡೆ ಒಂದು ಹ್ಯಾಂಡು, ಮೇಲ್ಗಡೆ ಒಂದು ಹ್ಯಾಂಡು ಇಟ್ಟು ಇಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದರೆ ಅದು ಸ್ಟಿಕ್ ಆಗಿಬಿಡುತ್ತೆ. ಇದು ಸ್ವಲ್ಪ ಹೊತ್ತು ಡ್ರೈ ಆಗಬೇಕು. ಇಲ್ಲಿ ನಿಮಗೆ ಗ್ಲೂ ಅನ್ನೋದು ವೈಟಾಗಿ ಕಾಣಿಸ್ತಾ ಇದೆ. ಆಫ್ಟರ್ ಡ್ರೈ ಆದಮೇಲೆ ನೀಟಾಗಿರುತ್ತೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.